ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟ ನಂತರ ಇವರು ಎಲ್ಲರಿಗೂ ಸಹ ಒಂದು ಭಯ ಹುಟ್ಟಿದೆ. ಯಾವುದಾದ್ರೂ ವಿಚಾರದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದು ಬಂದಾಗ ಧೈರ್ಯ ಇರಬೇಕು. FIR ಆದಾಗ ಅದನ್ನು ಸ್ವೀಕಾರ ಮಾಡಿ ಕೋರ್ಟಲ್ಲೂ ಸಹ ಆ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಲಿಕ್ಕೆ ತಯಾರಾಗಬೇಕು. ಅರ್ಧಂಬರ್ಧ ಮಾಡೋಕ್ಕೆ ಹೋದಾಗ ಇದೇ ಆಗೋದು. ಅವ್ರಿಗೆ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇದ್ದರೆ FIR ಆದ್ರೂ ತೊಂದರೆಗಳ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಬೇಕು. ಇನ್ನು ರಾಮ ಮಂದಿರದ ವಿಚಾರದಲ್ಲೂ ಸಹ ಯಾರೂ ಸಹ ಅಯೋಧ್ಯೆಯಲ್ಲಿ ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಸಂಘದವರು RSS ಅವರು ಪ್ರಾಣ ಕಳ್ಕೊಂಡಿರಲಿಲ್ಲ. ಈಗಲೂ ಸಹ ಇವತ್ತು ಸಹ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ. ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ, ಮುರಳಿ ಮನೋಹರ್ ಜೋಶಿ ಮೇಲೆ, ಉಮಾಭಾರತಿ ಅವ್ರ ಮೇಲೆ. ಆ ಥರ ಇವ್ರಿಗೇನಾದರೂ ಧೈರ್ಯ ಇದ್ದರೆ ಪೊಲೀಸ್ ಅವರು ಏನು FIR ಮಾಡಿದ್ದಾರೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದಲ್ಲಿ ಎದುರಿಸಬೇಕೇ ವಿನಃ ಈ ಥರ ಜನಗಳು ಸೇರಿಸ್ಕೊಂಡು ಕೂಗಾಡೋಕ್ಕೆ ಇದೇನು ಆಫ್ರಿಕನ್ ಕಂಟ್ರಿ ಅಲ್ಲ ಅಥವಾ ನಾರ್ತ್ ಕೊರಿಯಾ ಅಲ್ಲ. ಅದೇ ಅವ್ರಿಗೆ ಮುಸ್ಲಿಮು, ಪಾಕಿಸ್ತಾನ, ಮಚಲಿ, ಮಟನು, ಮಂಗಲಸೂತ್ರ ಅಂದ್ರೆ ಅದು ಬಿಟ್ಟರೆ ಬೇರೆ ಏನು ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಗೊತ್ತೇ ಇಲ್ಲ. ಪೊಲೀಸರಿಗೆ ಅಡ್ಡಿಪಡಿಸಿದಾಗ ಸರ್ಕಾರಿ ನೌಕರನ್ನ ಅಡ್ಡಿಪಡಿಸಿದ ವಿಚಾರದಲ್ಲೂ ಸಹ ಮಾಡಬೇಕಾಗುತ್ತೆ. ಆ ಥರ ಮಾಡಲಿಲ್ಲ ಅಂದರೆ ಪೊಲೀಸರ ವಿರುದ್ಧ ನಾನೇ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಯಾರಾದರೂ ಒಬ್ಬ ಪೊಲೀಸರು ತಡೆದ್ರೂ ಸಹ ಅವ್ರಿಗೆ FIR ದಾಖಲಾಗುತ್ತೆ. ಅವರ ಕಾರ್ಯನಿರ್ವಹಣೆ ಅಡ್ಡ ಹಾಕಿದ್ರೆ ಅದರ ವಿರುದ್ಧ ಅದರಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬೋದು. ಆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲ, ಅವ್ರ ಜೀವನ ಪೂರ್ತಿ ಮಾಡೋದೇ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ ಜನ. ರಾಜಕಾರಣಿಗಳು, ಪೊಲೀಸ್ ಈಗ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. FIR ಕೂಡ ಮಾಡಿಲ್ಲ. ಉಮರ್ ಖಾಲಿದ್ ಇಂಥವ್ರಿಗೆ ಸಂವಿಧಾನದ ಮೇಲಿರ್ತಕ್ಕಂಥವ್ರ, ಕಾನೂನಿನ ಮೇಲಿರ್ತಕ್ಕಂಥವ್ರ. ಈ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು. ಉಮರ್ ಖಾಲಿದ್ಗೂ ಆ ಕಾನೂನು ಇದೆ, ಇವ್ರ ಮೇಲೂ ಆ ಕಾನೂನು ಆಗಬೇಕಾಗುತ್ತೆ. ನಾನು 3 ದಿವಸಗಳ ಕಾಲ ಕರ್ನಾಟಕದಿಂದ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತೀನಿ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಇದೆಲ್ಲ ಊಹಾಪೋಹಗಳು. ಮತ್ತು ಅದಕ್ಕೇನಂತೀರ, ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದು ನಾವು ಅವ್ರನ್ನ ಕೇಳಿದ್ರೆ ಭಾಳ ಅವರು ಕಾರಣ ಕೊಟ್ಟಿರ್ತಕ್ಕಂಥದ್ದು ಭಾಳ ಅರ್ಥಗರ್ಭಿತವಾದ ಕಾರಣ. ರಾಜಕಾರಣ ಭಾಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ. ಅದು 100ಕ್ಕೆ 100 ಸತ್ಯ. ತೋಳು ಬಲ, ಹಣದ ಬಲ ಇದೆ, ತೊಂದರೆ ಇಲ್ಲ. ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದ್ರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮತ್ತು ರಾಜಕೀಯ ನಿವೃತ್ತಿ, ಇದು ಸಕ್ರಿಯ ರಾಜಕಾರಣ ಅಂದರೆ ವಿಧಾನಮಂಡಲ ರಾಜಕೀಯದಲ್ಲಿ ನಿವೃತ್ತಿ ಹೊಂದಿರತಕ್ಕಂಥದ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರತಕ್ಕಂಥ ಹೇಳಿರೋದು. ಅದನ್ನು ನಾನು ಪತ್ರಿಕೆಯಲ್ಲಿ ನೋಡಿರೋದು. ಅವರಲ್ಲಿ ಮಾತಾಡೋದು ನಾನು ಹೇಳೋಂಗಿಲ್ಲ. ಬಟ್ ಯಾವ ನಿಮ್ಮ ಪತ್ರಿಕೆಗಳು, ಮಾಧ್ಯಮದಲ್ಲಿ ಬಂದಿದೆ, ರಾಜಕೀಯ ಭಾಳ ಕೆಟ್ಟದಾಗಿದೆ. ಹಣದ ಬಲ, ತೋಳು ಬಲ ಇವೆಲ್ಲವೂ ಜಾಸ್ತಿ ಆಗಿರೋದು ನನಗೆ ಬೇಸರ. ಅದು ನಿಜ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.